ಮಕ್ಕಳ ವಿಚಾರದಲ್ಲಿ ನಾವು ಎಷ್ಟೇ ಎಚ್ಚರಿಕೆಯನ್ನು ವಹಿಸಿದ್ರೂ ಕೂಡ ಸಾಲದು ಅನ್ನೋದಕ್ಕೆ ಈ ಒಂದು ಸ್ಟೋರಿಯೇ ಬೆಸ್ಟ್ ಎಕ್ಸಾಂಪಲ್. ಕೆಮ್ಮಿನ ಸಿರಪ್ಗೆ ಇದೀಗ ಸಾವಿನ ಸರಣಿ ಮುಂದುವರಿತಾ ಇದೆ. ರಾಜಸ್ಥಾನ, ಮಧ್ಯಪ್ರದೇಶದಲ್ಲಿ ಇಲ್ಲಿಯವರೆಗೂ 11 ಕಂದಮ್ಮಗಳ ಸಾವಾಗಿದೆ. ಕಂದಮ್ಮಗಳ ಸಾವಿಗೆ ಇದೀಗ ಯಮಸ್ವರೂಪಿಯಾಗಿದ್ದಾವೆ ಕೆಮ್ಮಿನ ಸಿರಪ್ಗಳು. ಸಿರಪ್ ಕುಡಿದ ಬಳಿಕ ಮೂತ್ರ ಬಂದ್ ಆಗ್ತಾ ಇದೆ, ಕಿಡ್ನಿ ಫೇಲ್ ಆಗ್ತಾ ಇದೆ. ರಾಜಸ್ಥಾನ, ಮಧ್ಯಪ್ರದೇಶದಲ್ಲಿ ಇಲ್ಲಿಯವರೆಗೂ 11 ಕಂದಮ್ಮಗಳ ದುರ್ಮರಣ ಆಗಿದೆ. ಮಧ್ಯಪ್ರವೇಶ ಮಾಡಿದ ಕೇಂದ್ರ ಆರೋಗ್ಯ ಇಲಾಖೆ ಇದೀಗ ಮಧ್ಯಪ್ರದೇಶದಲ್ಲಿ 9 ಮತ್ತೆ ರಾಜಸ್ಥಾನದಲ್ಲಿ 2 ಮಕ್ಕಳು ಸಾವನ್ನಪ್ಪಿದ್ದಾರೆ. 2 ವರ್ಷಗಳ ಒಳಗಿನ ಮಕ್ಕಳಿಗೆ ಕೆಮ್ಮಿನ ಸಿರಪ್ ಅನ್ನ ಕೊಡಬೇಡಿ. ಎಲ್ಲಾ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಆರೋಗ್ಯ ಇಲಾಖೆ ನಿರ್ದೇಶನವನ್ನ ಕೊಡ್ತಾ ಇದೆ. ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೇಂದ್ರ ಸರ್ಕಾರ ಪತ್ರವನ್ನ ಬರೆದಿದೆ. ಕೆಮ್ಮಿನ ಸಿರಪ್ ಸರಣಿ ಸಾವಿನ ಕುರಿತಾಗಿ ತನಿಖೆಗೆ ಆದೇಶವನ್ನ ಹೊರಡಿಸಿದೆ. ಯಾವ ಬ್ಯಾಚ್ನ ಸಿರಪ್ನಿಂದ ಸಾವುಗಳು ಆಗ್ತಾ ಇದೆ ಅಂತ ಹೇಳಿ ತನಿಖೆ ಆಗಬೇಕಾಗಿದೆ. ಔಷಧ ತಯಾರಿಕಾ ಕಂಪನಿಗಳಿಗೆ ಬಿಸಿ ಮುಟ್ಟಿಸುತ್ತಾ ಸರ್ಕಾರ. ತಪ್ಪು ವೈದ್ಯರದ್ದು, ಔಷಧ ಕಂಪನಿಗಳದ್ದು, ಪುಟಾಣಿಗಳ ಸರಣಿ ಸಾವಿಗೆ ಕಾಂಗ್ರೆಸ್ ಪಕ್ಷದಿಂದ ತೀವ್ರ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ನೋಡಿ, ಈ ಹಿಂದೆ ಕೂಡ ಗ್ಯಾಂಬಿಯಾ ದೇಶದ 70 ಮಕ್ಕಳ ಸಾವಿಗೆ ಭಾರತ ತಯಾರು ಮಾಡಿದಂತಹ ಕೆಮ್ಮಿನ ಸಿರಪ್ ಕಾರಣ ಅಂತ ಹೇಳಿ ಗಂಭೀರ ಆರೋಪ ಕೇಳಿ ಬಂದಿತ್ತು. ಅದಾದ ನಂತರ ಉಜ್ಬೇಕಿಸ್ತಾನ ಕೂಡ ಈ 18 ಮಕ್ಕಳ ಸಾವಿಗೆ ಭಾರತ ತಯಾರು ಮಾಡಿದಂತಹ ಕೆಮ್ಮಿನ ಸಿರಪ್ ಕಾರಣ ಅಂತ ಹೇಳಿ ಗಂಭೀರವಾದಂತಹ ಆರೋಪವನ್ನ ಕೂಡ ಮಾಡಿತ್ತು. ಅದಾದ ನಂತರ ಒಂದಷ್ಟು ತನಿಖೆಗಳು ಕೂಡ ಆಯಿತು. ಮತ್ತೆ ಎಥಿಲಿನ್ ಗ್ಲೈಕೋಲ್ ಎಂಬ ಈ ಒಂದು ವಿಷಕಾರಿ ಅಂಶ ಈ ಒಂದು ಸಿರಪ್ಗಳಲ್ಲಿ ಪತ್ತೆಯಾಗ್ತಾ ಇದೆ. ಸೊ ಹಾಗಾಗಿ ಮಕ್ಕಳಿಗೆ ಈ ರೀತಿಯಾದಂತಹ ಸಮಸ್ಯೆಗಳಾಗ್ತಾ ಇದೆ. ಪಾಪರಿ ಮಕ್ಕಳು, ಏನು ಗೊತ್ತಿಲ್ಲದಂತಹ, ಏನು ಅರಿಯದಂತಹ ಮಕ್ಕಳು. ಈಗ ಏನಾದರೂ ಮನೇಲಿ ಕೆಂಬಂತು ಅಂತ ಹೇಳಿದ್ರೆ ಮಕ್ಕಳಿಗೆ, ಅದು ಈ 1 ವರ್ಷ ಆಗ್ಬೋದು, 2 ವರ್ಷದ ಮಕ್ಕಳಿಗೆ ಕೆಂಬಂತು ಅಂತ ಹೇಳಿ ಈಗ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಮಕ್ಕಳನ್ನ. ಔಷಧಿ ಡಾಕ್ಟರ್ಗಳು ಕೊಡುವಂತಹ ಔಷಧಿಗಳನ್ನ ನಾವು ಮಕ್ಕಳಿಗೆ ಹಾಕ್ತಾ ಬರ್ತೀವಿ. ಬಟ್ ಹಾಕೋದ್ರಲ್ಲಿ ಎಷ್ಟು ಕ್ವಾಂಟಿಟಿಯನ್ನು ನಾವು ಹಾಕ್ತಾ ಇದ್ದೀವಿ ಅನ್ನೋದು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. 1.5 ml, 2.5 ml ಅಥವಾ 5 ml ನಾವು ಮಕ್ಕಳಿಗೆ ಕೊಡಬೇಕಾ ಅನ್ನೋದು ಡಾಕ್ಟರ್ಗಳು ಹೇಳಿ ಕಳಿಸಿರ್ತಾರೆ. ಬೈ ಮಿಸ್ ಆಗಿ ನಾವೇನಾದರೂ 1 ml ಜಾಸ್ತಿ ಹಾಕಿದ್ರೂ ಕೂಡ ಮಕ್ಕಳ ಆರೋಗ್ಯದಲ್ಲಿ ಏರುಪೇರಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚರಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚರಣ್, ನೋಡಿ, ಈ ಹಿಂದೆ ಗ್ಯಾಂಬಿಯಾ ದೇಶದಲ್ಲೂ ಕೂಡ ಮಕ್ಕಳ ಸಾವಾಗಿತ್ತು, 70 ಮಕ್ಕಳು. ಅದಾದ ನಂತರ ಉಜ್ಬೇಕಿಸ್ತಾನದಲ್ಲೂ ಕೂಡ 18 ಮಕ್ಕಳ ಸಾವಾಗಿತ್ತು ಈ ಕೆಮ್ಮಿನ ಸಿರಪ್ನಿಂದ. ಇದೀಗ ಭಾರತದಲ್ಲಿ, ಅದು ಕೂಡ ರಾಜಸ್ಥಾನ, ಮಧ್ಯಪ್ರದೇಶದಲ್ಲಿ ಮಕ್ಕಳ ಸಾವಾಗ್ತಾ ಇದೆ. ಕಾರಣ ಏನು? ಸಿರಪೇ ಕಾರಣನಾ ಅಥವಾ ಒಂದು ಕಡೆ ಪೇರೆಂಟ್ಸ್ಗಳು ಕೊಡ್ತಾ ಇರುವಂತಹ ಔಷಧದಲ್ಲಿ ಏನಾದರೂ ಏರುಪೇರಾಗಿ ಜಾಸ್ತಿ ML ಕೊಟ್ಟು ಈ ರೀತಿಯಾದಂತಹ ಸಾವುಗಳಾಗ್ತಾ ಇದೆಯಾ? ಮೇನ್ ರೀಸನ್ ಏನಂತೆ ಅಂತ? ಎಸ್ ರಮ್ಯಾ, ಪ್ರಮುಖವಾಗಿ ರಾಜಸ್ಥಾನದಲ್ಲಿ ಸಾಲು ಮಕ್ಕಳ ಈ ಒಂದು ಏನು ಕೆಮ್ಮಿನ ಸಿರಪ್ ಅನ್ನ ಸೇವಿಸಿ ಸಾವನ್ನಪ್ಪಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕೇಂದ್ರ ಆರೋಗ್ಯ ಸಚಿವಾಲಯ ಎಚ್ಚೆತ್ತುಕೊಂಡಿರುವಂತದ್ದು. ಪ್ರಮುಖವಾಗಿ ಈಗ ಒಂದು ಏನು ಸಿರಪ್ಗಳೇನಿದೆ ಆ ಸಿರಪ್ಗಳ ಮೇಲೆಯೇ ಡೈರೆಕ್ಟ್ ಹಿಟ್ ಮಾಡೋದಕ್ಕೆ ಕೇಂದ್ರ ಆರೋಗ್ಯ ಸಚಿವಾಲಯ ನಿರ್ಧಾರವನ್ನ ಕೂಡ ಮಾಡಿರುವಂತದ್ದು. ಅನೇಕ ಪ್ರಕರಣಗಳು ಈ ರೀತಿಯಾಗಿ ದಾಖಲಾಗಿತ್ತು. ಮತ್ತೆ ಈ ಹಿಂದೆ ಕೂಡ ಮಕ್ಕಳ ಸಾವುಗಳಿಗೆ ಈ ಒಂದು ಕೆಮ್ಮಿನ ಸಿರಪ್ಗಳು ಕಾರಣ ಆಗಿತ್ತು. ಈ ನಿಟ್ಟಿನಲ್ಲಿ ಕೆಮ್ಮಿನ ಸಿರಪ್ಗಳಿಗೆ ಈ ಒಂದು ಏನಾದ್ರೂ ಕೆಮಿಕಲ್ ಅಂಶಗಳಿದೆಯಾ, ಮತ್ತೆ ಮಕ್ಕಳ ಆರೋಗ್ಯದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರ್ತಾ ಇದೆ ಅನ್ನೋದ್ರ ಬಗ್ಗೆ
ಈಗ ಒಂದು ತನಿಖೆಯನ್ನ ನಡೆಸೋದಕ್ಕೆ ಮತ್ತೆ ಮಾದರಿಗಳನ್ನ ಕಲೆಕ್ಟ್ ಮಾಡೋದಕ್ಕೆ ಕೇಂದ್ರ ಸಚಿವಾಲಯ ಒಂದು ಕಡೆಯಲ್ಲಿ ನಿರ್ಧಾರವನ್ನ ಮಾಡಿದ್ರೆ, ಮತ್ತೊಂದು ಕಡೆಯಲ್ಲಿ ಪೋಷಕರಿಗೆ ಕೂಡ ಈಗಾಗಲೇ ಒಂದು ಸುತ್ತೋಲೆಯನ್ನ ಹೊರಡಿಸಿರುವಂತದ್ದು. 2 ವರ್ಷದ ಕೆಳಗಿನ ಮಕ್ಕಳಿಗೆ ಯಾವುದೇ ರೀತಿಯಾಗಿ ಸಿರಾಪನ್ನ ನೀಡಬೇಡಿ, ಮತ್ತೆ ಯಾವುದೇ ರೀತಿಯಾಗಿ ಶೀತ, ಕೆಮ್ಮು, ನೆಗಡಿ ಈ ರೀತಿಯಾದಂತಹ ರೋಗಗಳು ಬಂದಂತ ಸಂದರ್ಭದಲ್ಲಿ ತಜ್ಞ ವೈದ್ಯರನ್ನ ಹೋಗಿ ಭೇಟಿ ಮಾಡಿ ಅವರು ನೀಡುವಂತಹ ಸಿರಪ್ಗಳನ್ನ ಅವರು ಹೇಳಿದಂತಹ ಮಿತಿಯಲ್ಲೇ ಆ ಒಂದು ಸಿರಪ್ಗಳನ್ನ ನೀಡಿ ಅನ್ನುವಂತಹ ಸೂಚನೆಯನ್ನ ಕೂಡ ಆದೇಶವಾಗಿ ಹೊರಡಿಸಿರುವಂತದ್ದು. ಅದರ ಜೊತೆಗೆ ಏನು ಖಾಸಗಿ ಮೆಡಿಕಲ್ ಏನಿರ್ತವೆ ಅಲ್ಲಿ ಹೋಗಿ ಕಫ್ ಸಿರಾಪ್ ಅನ್ನ ಖರೀದಿ ಮಾಡುವಂತದ್ದು, ಮತ್ತೆ ಮಕ್ಕಳಿಗೆ ಆ ಒಂದು ಕಫ್ ಸಿರಾಪ್ ಅನ್ನ ನೀಡುವಂತದ್ದು, ಇದಕ್ಕೆ ಸಂಪೂರ್ಣವಾಗಿ ಬ್ರೇಕ್ ಹಾಕೋದಿಕ್ಕೆ ಕೂಡ ಮುಂದಾಗಿರುವಂತದ್ದು. ಇದರ ಜೊತೆಗೆ ಏನು ಈ ಕಫ್ ಸಿರಪ್ ಗಳ ಮ್ಯಾನುಫ್ಯಾಕ್ಚರಿಂಗ್ ಏನಿದೆ, ಈ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳಿಗೆ ಕೂಡ ಹೋಗಿ ಆ ಒಂದು ಕಂಪನಿಗಳಲ್ಲಿ ಕಫ್ ಸಿರಪ್ ನಲ್ಲಿ ಇರುವಂತಹ ಅಂಶಗಳೇನಿದೆ, ಅದರಲ್ಲಿ ಮಕ್ಕಳ ಆರೋಗ್ಯದ ಮೇಲೆ ಹಾನಿಯಾಗುವಂತಹ ಅಂಶಗಳೇನಿದೆಯಾ, ಮತ್ತೆ ಒಂದಿಷ್ಟು ಕಫ್ ಸಿರಪ್ ಗಳೇನಿದೆ ಆದಷ್ಟು ಡೇಂಜರಸ್ ಆಗಿ ಕೂಡ ಪರಿಣಮಿಸಿರುವಂತದ್ದು. ಈ ನಿಟ್ಟಿನಲ್ಲಿ ಮಕ್ಕಳಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗದಿರುವಂತಹ ಕಫ್ ಸಿರಪ್ ಗಳನ್ನ ಮಾತ್ರ ಅಧಿಕೃತ ಮಾಡಿ, ಮತ್ತೆ ಉಳಿದಂತಹ ಒಂದಿಷ್ಟು ಹಾನಿಕಾರಕ ಅಂಶ ಇರುವಂತಹ ಕಫ್ ಸಿರಪ್ ಗಳನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡ್ಲಿಕ್ಕೆ ಕೂಡ ಚಿಂತನೆಯನ್ನ ನಡೆಸಿರುವಂತದ್ದು. ಚರಣ್, ಅದು ಕಪ್ ಸಿರಪ್ ಅಲ್ಲ, ಕಾಫ್ ಸಿರಪ್. ಅದು ಮಕ್ಕಳಿಗೆ ಕೆಮ್ಮು ಬಂದಂತಹ ಸಂದರ್ಭದಲ್ಲಿ ಹೇಳ್ದೆ ಕೇಳ್ದೆ ಈ ಹಿಂದೆ ತೋರಿಸಿರ್ತೀವಲ್ಲ ವೈದ್ಯರಿಗೆ, ಅದನ್ನ ತೋರಿಸಿದೀವಿ ಅಂತ ಹೇಳಿ ಮತ್ತೆ ಮತ್ತೆ ಮಕ್ಕಳಿಗೆ ಏನಾದ್ರೂ ಕೆಮ್ಮು ಬಂದಾಗ ಆ ಕಾಫ್ ಸಿರಪ್ ಅನ್ನ ಹಾಕ್ತಾ ಇರ್ತಾರೆ. ಸೊ ಹಾಗಾಗಿ ಇದೀಗ ಈ ರೀತಿಯಾದಂತಹ ಸಮಸ್ಯೆಗಳು ನಿರ್ಮಾಣ ಆಗ್ತಾ ಇದೆಯಾ, ಏನಾಗ್ತಾ ಇದೆ ಅನ್ನೋದು ತನಿಖೆ ಆದ ನಂತರ ಗೊತ್ತಾಗುತ್ತೆ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.